ಸ್ವಾಗತವನ್ನು ಬಯಸುತ್ತೇವೆ. ವಿ ವೆಲ್ಕಮ್ ಯು ಆಲ್. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಟೀಸರ್ ಬಿಡುಗಡೆಗೆ ಆಗಮಿಸಿರ್ತಕ್ಕಂತಹ ನಮ್ಮ ಘನ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದಂತಹ ಶ್ರೀಯುತ ಎಚ್.ಕೆ. ಪಾಟೀಲ್ ಅವರು ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಆಗಮಿಸಿದ್ದಾರೆ. ಸರ್, ತಮಗೆ ಆತ್ಮೀಯವಾದ ಸ್ವಾಗತ. ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತೇವೆ. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಹುಚ್ಚಪ್ಪನವರು, ಮಾಜಿ ಮಹಾಪೌರರು, ನಿಮಗೆ ನಮ್ಮ ಪ್ರೀತಿಯ ಆಹ್ವಾನ ಹಾಗೂ ಆತ್ಮೀಯವಾದ ಸ್ವಾಗತ ಸರ್. ಶ್ರೀಯುತ ಎಂ ಮುನಿರಾಜ್ ಅವರು, ಮಾಜಿ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರು, ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸೋಣ. ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಚಿತ್ರದ ನಾಯಕ, ನಟ ಮತ್ತು ನಿರ್ದೇಶಕರಾದಂತಹ ಶ್ರೀಯುತ ಹೊನ್ನರಾಜ್ ರವರಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತೇವೆ. ಹಾಗೂ ಶ್ರೀ ಕಲ್ಕಿರೆ ಸುನಿಲ್, ನಿರ್ಮಾಪಕರು ಮತ್ತು ಉದ್ಯಮಿಗಳು, ಅವರಿಗೆ ಆತ್ಮೀಯವಾದ ಸ್ವಾಗತ. ಶ್ರೀಯುತ ನಾಗರಾಜ್ ಅವರು, ಬಿಜೆಪಿ ಮುಖಂಡರು, ತಮಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಮತಿ ರಾಣಿ ಹೊನ್ನರಾಜ್ ಅವರು, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಬಯಸ್ತಾ ನಿಮ್ಮೆಲ್ಲರನ್ನು ಈಗ ಚಪ್ಪಾಳೆ ಮುಖೇನ ನಾವು ವೇದಿಕೆಗೆ ಬರಮಾಡ್ಕೊಳ್ತೇವೆ. ಪ್ಲೀಸ್ ಬನ್ನಿ ಸರ್. ವೇದಿಕೆಯಲ್ಲಿ ಇದೀಗ ಎಲ್ಲ ಅತಿಥಿ ಗಣ್ಯರು ದೀಪವನ್ನ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ಮಾಡಲಿದ್ದಾರೆ. ಈ ಮೂಲಕ ವೇದಿಕೆ ಕಾರ್ಯಕ್ರಮವನ್ನ ಟೀಸರ್ ಬಿಡುಗಡೆ ಈವೆಂಟ್ ನ ಉದ್ಘಾಟಿಸಲಿದ್ದಾರೆ. ಮಾನ್ಯ ಸಚಿವರಾದಂತಹ ಶ್ರೀಯುತ ಎಚ್.ಕೆ. ಪಾಟೀಲ್ ಸರ್ ಸೇರಿದಂತೆ ಎಲ್ಲ ಅತಿಥಿ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಎಲ್ಲ ಆಶಯಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿದಂತಹ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಉದ್ಘಾಟನೆ ನೆರವೇರಿದ್ದು ಇದೀಗ ಮತ್ತೊಂದು ಶುಭ ಕಾರ್ಯ. ನಟ ಯಶ್ ಅವರ ಅಭಿನಯದ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ಶ್ರೀಯುತ ಹೊನ್ನರಾಜ್ ಅವರು ಇದೀಗ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿಗೆ ಅವರು ಕ್ಯಾಪ್ ತೊಟ್ಟಿದ್ದಾರೆ ಮತ್ತು ಬಣ್ಣ ಹಚ್ಚಿದ್ದಾರೆ. ಇದೀಗ ಟೀಸರ್ ಬಿಡುಗಡೆ ನಾನು ವಿನಂತಿಸಿಕೊಳ್ತೇನೆ ಮಾನ್ಯ ಸಚಿವರಾದಂತಹ ಶ್ರೀಯುತ ಎಚ್.ಕೆ. ಪಾಟೀಲ್ ಅವರನ್ನ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಟೀಸರ್ ಬಿಡುಗಡೆಗೆ ನಿಮ್ಮೆಲ್ಲ ಚಪ್ಪಾಳೆಯ ಮುಖೇನ ನಾವು ಈ ಶುಭ ಕಾರ್ಯಕ್ಕೆ, ಅದ್ಭುತ ಕ್ಷಣಕ್ಕೆ ಶುಭವನ್ನ ಕೋರೋಣ. ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಆಶೀರ್ವಾದವನ್ನ ಪಡೆದಿದೆ. ರಾಜಾ ಹುಲಿ ಸಿನಿಮಾಗೆ ಅವರು ನಿರ್ಮಾಪಕರಾಗಿದ್ರು. ಈ ಸಿನಿಮಾಗೆ ಅವರ ಆಶೀರ್ವಾದ ಮತ್ತು ಹಾರೈಕೆ ಇದೆ. ರಾಜಾ ಹುಲಿ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಂತಹ ಹೊನ್ನರಾಜ್ ಅವರು ಈ ಸಿನಿಮಾಗೆ ಕ್ಯಾಪ್ ತೊಟ್ಟು ಆಕ್ಷನ್ ಕಟ್ ಹೇಳಿದ್ದಾರೆ, ಬಣ್ಣ ಹಚ್ಚಿ ನಾಯಕ ನಟನಾಗಿದ್ದಾರೆ. ಜೊತೆಗೆ ಅವರು ನಿರ್ಮಾಪಕರಾಗಿದ್ದು ಅವರೊಟ್ಟಿಗೆ ಅನೇಕ ಬಂಧು ಮಿತ್ರರು ಸಹಕಾರವನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀಯುತ ಎಚ್.ಕೆ. ಪಾಟೀಲ್ ಸರ್, ಒಂದು ರೀತಿಯಾದಂತಹ ಸಸ್ಪೆನ್ಸ್ ಇದೆ. ರಾಜಾ ಹುಲಿ ಯಶ್ ಅವರು ಹೇಗೆ ಗರ್ಜಿಸಿದ್ರು ಅದೇ ಆದಂತಹ ಒಂದು ಅಪಿಯರೆನ್ಸ್ ಕಾಣ್ತಾ ಇದೆ. ಹೇಗಿದೆ ಸಿನಿಮಾ ಅದೆಲ್ಲವೂ ಕೂಡ ಬೆಳ್ಳಿತೆರೆ ಮೇಲೆ ರಿಲೀಸ್ ಆದಾಗ ಗೊತ್ತಾಗುತ್ತೆ. ನಾವೆಲ್ಲರೂ ಕೂಡ ಈ ಚಿತ್ರತಂಡಕ್ಕೆ ಶುಭವನ್ನ ಕೋರೋಣ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೀಗ ವೇದಿಕೆಗೆ ಮತ್ತೊಮ್ಮೆ ಅತಿಥಿ ಗಣ್ಯರನ್ನ ಬರಮಾಡಿಕೊಳ್ಳೋಣ. ಸ್ವಾಗತಿಸ್ತಾ ಇದ್ದೇವೆ ಶ್ರೀಯುತ ಎಚ್.ಕೆ. ಪಾಟೀಲ್, ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರು, ಘನ ಕರ್ನಾಟಕ ಸರ್ಕಾರ. ಹಾಗೂ ಶ್ರೀಯುತ ಹುಚ್ಚಪ್ಪನವರು, ಮಾಜಿ ಮಹಾಪೌರರು, ಶ್ರೀಯುತ ಎಂ ಮುನಿರಾಜ್ ಅವರು, ಮಾಜಿ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರು, ಶ್ರೀಯುತ ಕಲ್ಕಿರೆ ಸುನಿಲ್, ನಿರ್ಮಾಪಕರು, ಉದ್ಯಮಿಗಳು, ಶ್ರೀಯುತ ನಾಗರಾಜ್ ಅವರು, ಶ್ರೀಯುತ ಮಂಜುನಾಥ್ ರೆಡ್ಡಿ ಅವರು ಆಗಮಿಸಿದ್ರೆ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀಯುತ ಜಯಸಿಂಹ ಅವರು, ಕಾಂಗ್ರೆಸ್ ಮುಖಂಡರು, ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀಯುತ ಮಂಜುನಾಥ್ ರೆಡ್ಡಿ ಅವರು ಆಗಮಿಸಿದ್ರೆ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿ. ಶ್ರೀಯುತ ಹೊನ್ನರಾಜ್ ಅವರು, ಶ್ರೀಯುತ ಸಂಜಯ್ ಶ್ರೀನಿವಾಸ್ ಅವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಸರ್ ಲಾಸ್ಟ್ ಅಲ್ಲಿ
ಟೀಸರ್ ಅನ್ನ ಬಿಡುಗಡೆ ಮಾಡಿದ್ರು. ಹುಲ್ಕೋಟಿ ಹುಲಿ ಅಂತಾನೆ ಖ್ಯಾತಿಗೆ ಪಡೆದಿರುವಂತಹ ನಮ್ಮ ಸಚಿವರು ಎಚ್.ಕೆ. ಪಾಟೀಲ್ ಅವರು ಹಾಗೂ ಮಿಸ್ಟರ್ ರಾಜಾ ಹುಲಿಯಾಗಿ ತೆರೆ ಮೇಲೆ ಬರೋಕೆ ಸಿದ್ಧವಾಗಿದ್ದಾರೆ ಶ್ರೀಯುತ ಹೊನ್ನರಾಜ್ ಅವರು. ಇದೀಗ ಮಾಧ್ಯಮ ಮಿತ್ರರೊಂದಿಗೆ ಈ ಚಿತ್ರತಂಡದ ಹಾಗೂ ಅತಿಥಿಗಳ ಸಂವಾದ ಮಾತುಕತೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಂತ ತಮ್ಮೆಲ್ಲರಿಗೂ ನಮ್ಮ ಶಿರಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಮಿಸ್ಟರ್ ಅಂಡ್ ಮಿಸಸ್ ರಾಜ್ ಅವರ ಚಿತ್ರ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರ ಒಂದು ಸಪೋರ್ಟ್ ತಗೊಂಡು ಮಾಡಿದ್ದೀನಿ ಅಂತ. ಸೊ ಎಲ್ರಿಗೂ ನಾನು ಅದನ್ನ ಈಗ ಹೇಳಕ್ ಇಷ್ಟಪಡಲ್ಲ. ಮುಖ್ಯವಾಗಿ ನನ್ನ ಆಸೆ ಆಕಾಂಕ್ಷೆಗಳು ಸಿನಿಮಾ ರಂಗಕ್ಕೆ ಏನ್ ಬರ್ಬೇಕು ಅನ್ಕೊಂಡಿದ್ದೆ ಅದನ್ನ ಇವತ್ತು ನಾನು ಹೇಳೋ ಸಂದರ್ಭ ಬಂದಿದೆ. ಇಲ್ಲಿ ನಮ್ಮ ಮುಂದ್ಗಡೆ ಕೂತಿದಾರಲ್ಲ ಅವರೇ ನಿಜವಾದ ಹುಲಕೋಟಿ ಹುಲಿ ಸಾಹೇಬ್ರು. ಸೊ ನಾನು ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದಂತ ಹುಡುಗ. ಸೊ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಸೇರ್ಕೋಬೇಕು ಅಂದಾಗ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ. ಆಗ ಒಬ್ರು ಅವ್ರ ಸ್ನೇಹಿತರನ್ನ ಕರೆಸಿ, ನಮ್ಮ ಹುಡುಗ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದಾನೆ, ಇವನೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು 2001ನೇ ಇಸ್ವಿಯಲ್ಲಿ. ಅವತ್ತಿಂದ ನನ್ನ ಸಿನಿಮಾ ರಂಗ ಶುರುವಾಯ್ತು. ಸೊ ಹಾಗಾಗಿ ನಾನು ಸಿನಿಮಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದೆ. ಅಲ್ಲಿಂದ ಅಸೋಸಿಯೇಟ್ ಎಲ್ಲ ಶುರು ಮಾಡಿ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ. ನನ್ನ ಮೊದಲನೇ ಚಿತ್ರ ಹುಲಿಕೋಟಿ ಹುಲಿ ಅಂತಾನೆ ಮಾಡ್ಬೇಕು ಅಂತಂದು ಸ್ಕ್ರಿಪ್ಟ್ ಮಾಡಿ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ. ಎಲ್ಲ ನೋಡಿದ್ರು. ನೋಡಿ ಅವರು ಊರಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಕತೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು. ಸೊ ವಿಷ್ಣುವರ್ಧನ್ ಸರ್ ಅವಾಗಲೇ ಹಾಕೊಂಡು ಮಾಡ್ಬೇಕು ಅಂತ ನನ್ನ ಆಸೆ ಬಹಳ ಆಯ್ತು 2005ರಲ್ಲೇ. ಸೊ ಅದು ಯಾಕೋ ಕೈಗೂಡ್ಲಿಲ್ಲ. ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟ್, ಚಿಕ್ಕ ಹುಡುಗ ಹೆಂಗೆ ಏನು ಅಂತ ಒಂದು ನಿಂತ್ಕೊಂಡು ತಿರ್ಗ ನಾನು ಮತ್ತೆ ಅಸಿಸ್ಟೆಂಟ್ ಅಸೋಸಿಯೇಟ್ ಕೆಲಸ ಮಾಡ್ಕೊಂಡು ಈಗ ಕೈಗೂಡಿದೆ. ಅದಕ್ಕೆ ಸಾಹೇಬ್ರ ಕಡೆಯಿಂದ ನನ್ನ ಮೊದಲನ ಒಂದು ತುಣುಕು ನಾ ಸಾಹೇಬ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತಂದು ನಾನು ಕಾಯ್ತಾ ಇದ್ದೆ. ಇವತ್ತು ಆ ಯೋಗ ಕೂಡ ಬಂದಿದೆ. ನನ್ನ ಬರ್ತಡೇ ಅದೃಷ್ಟನ ಏನೋ ಗೊತ್ತಿಲ್ಲ, ಸಾಹೇಬ್ರು ಒಂದು ವರ ಇವತ್ತು ಸಿಕ್ಕಿದೆ ನಮ್ಗೆ. ನಾನು ನಿಜವಾಗ್ಲೂ ಅವ್ರಿಗೆ ಚಿರೋಣಿ ಆಗ್ತಾ ಇದ್ದೀನಿ. ಸೊ ಮಾತು ನಿಜವಾಗ್ಲೂ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಸಾಹೇಬ್ರು ದರ್ಶನ ಆಗ್ಬೇಕಂದ್ರೆ ಒಂದು ದೊಡ್ಡ ಯೋಗ ಅಂತಾನೆ ತಿಳ್ಕೋಬಹುದು. ಅಂತದ್ರಲ್ಲಿ ಇವತ್ತು ನಾನು ಅವ್ರನ್ನ ಸ್ಟೇಜಿಗೆ ಕರ್ಸಿದ್ದೀನಿ ಅಂದ್ರೆ ನನ್ಗೆ ನಿಜವಾಗ್ಲೂ ಒಂದು ಖುಷಿನೇ. ಯಾಕಂತ ಹೇಳಿದ್ರೆ ಹುಲಿ ಅಂದ್ರೆ ನಿಮ್ಗೆ ಗೊತ್ತು. ಯಾಕಂತ ಹೇಳಿದ್ರೆ ಅದು ನೋಡಕ್ಕೂ ಚಂದ, ಕೆಲಸ ಮಾಡಕ್ಕೂ ಚಂದ ಅಂತಂದ್ರೆ ಸಾಹೇಬ್ರು ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನ ನಾನು ಇಡೀ ಗದಗ ಇದರಲ್ಲಿ ಕಣ್ಣಾರ ನೋಡಿ ಬೆಳೆದಂತ ಹುಡುಗ. ಸೊ ಹಂಗಾಗಿ ನನಗೆ ಭಾಗ್ಯ ಸಿಕ್ಕಿದೆ. ಅವ್ರು ನನ್ನ ಟೀಸರ್ ನ ಲಾಂಚ್ ಮಾಡಿದ್ದಾರೆ. ನಾನು ಜನ್ಮ ಪೂರ್ತಿ ಅವ್ರಿಗೆ ಚಿರೋಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಾಹೇಬ್ರಿಗೆ ಕೊಡ್ತೀನಿ. ಸಾಹೇಬ್ರು ಒಂದೇಳ ಹಿರಿಯ ರಾಜಕಾರಣಿ ಸನ್ಮಿತ್ರರಾದ ಹುಚ್ಚಪ್ಪನವರೇ, ಮುನ್ರಾಜ್ ಅವರೇ, ಈ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಚಿತ್ರ ತಯಾರು ಮಾಡಬೇಕು ಅಂತ ಹೇಳಿ ಬಹಳ ಛಲದಿಂದ ಶ್ರಮ ಪಟ್ಟಿರ್ತಕ್ಕಂಥ ವನರಾಜ್ ಅವರೇ, ಗೆಳೆಯರಾದ ಜಯಸಿಂಹ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಗೆಳೆಯರೇ, ವನರಾಜು ಬಹಳಷ್ಟು ಆಶೆಗಳನ್ನ ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ, ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂತ ಹೇಳಿ ತನ್ನದೇ ಆದ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ, ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ,
ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಹೊನ್ರಾಜ್ಗೆ ಯಶಸ್ಸು ಸಹಜವಾಗಿ ದೊರಕತ್ತೆ. ರಾಜಾವಲಿ ಚಿತ್ರ ಯಶಸ್ವಿ ಆಗಲಿ. ಹೊನ್ರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮೇಲೆ ಒಂದು ಅವಾರ್ಡ್ ಬರುವ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗಲಿ, ಸಿದ್ಧವಾಗಲಿ. ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗಲಿ. ಚಲನಚಿತ್ರ ಕ್ಷೇತ್ರದೊಳಗೆ ಹೊನ್ರಾಜು ಬರೋ ದಿವಸದೊಳಗೆ ಎಲ್ಲ ರೀತಿ ಹೆಸರು ಮಾಡ್ಕೊಳ್ಳಿ. ಈಗೇನು ನಾವೆಲ್ಲ ಅಂದ್ಕೋತಿರ್ತೀವಿ ವೈಲೆನ್ಸ್ 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 ಅಂತ ಹೇಳಿ, ಆದರೆ ಹಲವಾರು ಸಿನಿಮಾದೊಳಗೆ ವೈಲೆನ್ಸ್ ಎಷ್ಟೇ ಇದ್ರೂ ವೈಲೆನ್ಸ್ ಅನ್ಸೋದಿಲ್ಲ. ಇಟ್ ಅಪಿಯರ್ಸ್ ಆಸ್ ಇಫ್ ಇಟ್ ವಾಸ್ ನೆಸೆಸರಿ. ಈ ಬಾಹುಬಲಿ ಚಿತ್ರದೊಳಗೆ ವೈಲೆನ್ಸ್ ಅಲ್ಲಿ ಆಗುವಷ್ಟು ಬಹುತೇಕ ಬಹಳ ಇತರ ಸಿನಿಮಾಗಳಲ್ಲಿ ಆಗೋದಿಲ್ಲ. ಆದರೆ ಅಲ್ಲಿ ನಮ್ಗೆ ವೈಲೆನ್ಸ್ ಅಂತ ಅನ್ಸೋದಿಲ್ಲ. ಕೆಲವು ಸಿನಿಮಾದಲ್ಲಿ ಭಯಾನ ಬರುವಷ್ಟು ವೈಲೆನ್ಸ್ ಇರ್ತದೆ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿ ಜನರಿಗೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ನೀಡಬೇಕು. ಅವರ ಭಾವನೆಗಳು, ಆಕ್ರೋಶಗಳೇನಿರ್ತಾವೋ ಆ ಆಕ್ರೋಶಗಳಿಗೂ ನೀವು ಈ ಒಂದು ವೈಲೆಂಟ್ ಆಕ್ಷನ್ ಮುಖಾಂತರ ಧ್ವನಿ ಸಿಕ್ಕಿರಬೇಕು. ಆ ರೀತಿಯಾದ ಉತ್ತಮವಾದಂಥ ಸಿನಿಮಾಗಳು ಸಮಾಜಕ್ಕೆ ಒಂದು ರೀತಿ ಪಾಠ ಹೇಳುವಂಥ ಸಿನಿಮಾಗಳೊಳಗೆ ಈ ರಾಜಾ ಹುಲಿನೂ ಒಂದು ಆಗಲಿ ಅಂತೇಳಿ ಹಾರೈಸಿ, ಹೊನ್ರಾಜು ಇವತ್ತು ಒಂದು ಜನ್ಮದಿನ. ಅವ್ರಿಗೆ ಬದುಕು ಬಹಳಷ್ಟು ಎತ್ತರಕ್ಕೆ ಹೋಗುವ ಹಾಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಬಂದು ನಮ್ಮ ನಿರ್ಮಾಪಕಲ್ಲಿ ಒಬ್ಬರಾದರ ಮಂಜುಳಾ ರಾಘವೇಂದ್ರ ಅವರು ಬಂದಿದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಂಡು. ಹಾಗೆ ಇನ್ನೊಂದು, ಇವತ್ತು ಸಾಹೇಬರು ನಾನು ನೋಡಿ ಏನ್ ಮಾತಾಡೋದು ಗೊತ್ತಾಗಿಲ್ಲ ಅಂತ ಹೇಳಿದೆ. ಸಾಹೇಬರು ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಹುಚ್ಚಪ್ಪಣ್ಣನವರು. ಅವ್ರ ಮುಖಾಂತರ ಮಾಡಿದ್ವಿ. ಅವ್ರು ಜಯಸಿಂಹಣ್ಣ ಅವ್ರನ್ನ ಪರಿಚಯ ಮಾಡಿಸಿದ್ರು. ಇವರಿಬ್ಬರು ಈ 2 ಹುಲಿಗಳಿಂದ ನಮ್ಗೆ ದೊಡ್ಡ ಹುಲಿ ಸಿಕ್ಕಿದೆ. ಸೊ ಹಂಗಾಗಿ ನಾನು ಅವರಿಗೆ ನಿಜವಾಗ್ಲೂ ತುಂಬ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಬಿಜೆಪಿ ಮುಖಂಡರಾದಂತ ನಮ್ಮ ನಾಗರಾಜನವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ನಿರ್ಮಾಪಕರು, ಮುನಿಯಾ ಚಿತ್ರದ ನಿರ್ಮಾಪಕರಾದಂತ ಮುನ್ರಾಜನವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಸ್ವಾಗತ ಬಯಸ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಹತ್ತಿರದಿಂದ ಕಂಡಂತ ಹೃದಯವಂತ ರಾಜಕಾರಣಿಗಳು ಇವರೆಲ್ಲ ನಾನು ನೋಡ್ತಾ ಇರೋದು. ನಿಜವಾಗ್ಲೂ ಇವರೆಲ್ಲ ನೋಡಿ ಖುಷಿ ಆಯ್ತು. ನಮ್ಮ ಸಂಜಯ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತ ಬರ್ತಾ ಇದ್ದೀನಿ. ಹಾಗೂ ಸ್ನೇಹಿತರು, ನಿರ್ಮಾಪಕರು, ತುಂಬಾ ಆತ್ಮರಾದಂತ ನಮ್ಮ ಕಲ್ಕೆರೆ ಶ್ರೀನಣ್ಣ ಅವರು ಬಂದಿದ್ದಾರೆ, ಸುನೀಲಣ್ಣ ಅವರು, ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮಂಜುಳಾ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಎಲ್ಲರೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅಣ್ಣವ್ರಿಗೆ ಒಂದು ಸಾಹೇಬ್ರಿಗೆ ಒಂದು ಸನ್ಮಾನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಟೀಸರ್ ಅನ್ನ ಬಿಡುಗಡೆ ಮಾಡಿದಂತಹ ಘನ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಸಚಿವರು ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀಯುತ ಎಚ್.ಕೆ. ಪಾಟೀಲ್ ಅವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಚಿತ್ರತಂಡದ ಪರವಾಗಿ ಗೌರವಪೂರ್ವಕ ಸನ್ಮಾನವನ್ನ ಮಾಡಲಾಗ್ತಿದೆ. ಈ ಮೂಲಕ ಅವರ ಉಪಸ್ಥಿತಿಗೆ, ಅವರ ಶುಭ ನುಡಿಗಳಿಗೆ ಧನ್ಯವಾದಗಳನ್ನ ತಿಳಿಸಲಾಗ್ತಾ ಇದೆ. ಶ್ರೀಯುತ ಹೊನ್ನರಾಜ್ ಅವರ ತಾಯಿ ಆಗಮಿಸಿದ್ದಾರೆ. ಅವರಿಗೆ ಈ ವೇದಿಕೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ವಹಿಸುತ್ತೇವೆ. ಅತಿಥಿಗಳಿಗೆ ಸನ್ಮಾನಕ್ಕೂ ಮುನ್ನ ಇಂದಿನ
ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಚಿತ್ರದ ನಟ ನಿರ್ದೇಶಕರು ಹಾಗೂ ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಹೊನ್ನರಾಜ್ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕೇಕ್ ಕಟ್ ಮಾಡುವ ಮೂಲಕ ಅವರ ಬರ್ಡೇನ ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಅವರ ತಾಯಿ ವೇದಿಕೆಯಲ್ಲಿ ಸೇರ್ಕೊಳ್ಬೇಕಾಗಿ ವಿನಂತಿ. ಅವರ ಶ್ರೀಮತಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಹೊನ್ನರಾಜ್ ಅವರ ಶ್ರೀಮತಿ ರಾಣಿ ಹೊನ್ನರಾಜ್ ವೇದಿಕೆಗೆ ಬರಬೇಕು. ಶ್ರೀ ಸತ್ಯಲಕ್ಷ್ಮಿ ಕ್ರಿಯೇಷನ್ಸ್ ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ನಾಯಕ ನಟ ಹೊನ್ನರಾಜ್, ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಚಿತ್ರದ ನಾಯಕ ನಟ ಮತ್ತು ನಿರ್ದೇಶಕ ಹೊನ್ನರಾಜ್ ಅವರ ಹುಟ್ಟುಹಬ್ಬವನ್ನ ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಕೇಕ್ ಕಟ್ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಬೆಸ್ಟ್ ವಿಶಸ್ ಹಾಗೂ ಹ್ಯಾಪಿ ಬರ್ಡೇ ವಿಶಸ್ ಅನ್ನ ತಿಳಿಸೋಣ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ಡೇ ಟು ಯು. ಭಗವಂತನ ಆಶೀರ್ವಾದ ತಮ್ಮ ಮೇಲೆ ಹಾಗೂ ತಾವು ತಯಾರಿಸುವಂತಹ ಎಲ್ಲ ಚಿತ್ರಗಳ ಮೇಲೆ ಇರಲಿ ಎಂಬ ಆಶಯದೊಂದಿಗೆ ನಿಮಗೆ ಈ ವೇದಿಕೆ ಪರವಾಗಿ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲರ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಹೊನ್ನರಾಜ್. ಧನ್ಯವಾದಗಳನ್ನ ತಿಳಿಸಲಾಗ್ತಾ ಇದೆ. ವಿಡಿಯೋ ರೆಕಾರ್ಡಿಂಗ್ ತೊಂದರೆ ಆಗ್ತಿದೆ, ದಯವಿಟ್ಟು ಜಾಸ್ತಿ ಓಡಾಡಬೇಡಿ, ಕೂತ್ಕೋಬೇಕಾಗಿ. ನಿರ್ಮಾಪಕರು ಹಾಗೂ ಮಾಲೀಕರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಮಿಸ್ಟರ್ ಅಂಡ್ ಮಿಸಸ್ ರಾಜಾ ಹುಲಿ ಟೀಸರ್ ಬಿಡುಗಡೆಯ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಿರ್ಮಾಪಕರಾದಂತಹ ಶ್ರೀಯುತ ಮಂಜುನಾಥ್ ರೆಡ್ಡಿ ಅವರು ಇದೀಗ ತಾನೇ ಆಗಮಿಸಿದ್ದಾರೆ. ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಚಿತ್ರತಂಡದ ಪರವಾಗಿ. ಗದಗ್ನಲ್ಲಿದ್ದಾಗ ನನ್ನನ್ನ ಬೆಳೆಸಿದವರು ಶ್ರೀಯುತ ಎಚ್.ಕೆ. ಪಾಟೀಲ್ ಸರ್ ಅಂತ ಹೇಳ್ತಾ ಇದ್ರು. ಈಗ ಚಿತ್ರರಂಗದಲ್ಲಿ ಬೆಳೀತಾ ಇರ್ತಕ್ಕಂತಹ ಆ ಹೊನ್ನರಾಜ್ ಅವರಿಂದ ತಮ್ಮನ್ನು ಬೆಳೆಸಿದಂತಹ ಸಹಾಯ, ಬೆಂಬಲ, ಸಹಕಾರ ಹಾಗೂ ಹಿತನುಡಿಗಳನ್ನ ಕಾಲಕ್ಕೆ ತಿಳಿಸುವಂತಹ ಮಾನ್ಯ ಸಚಿವರಾದ ಎಚ್.ಕೆ. ಪಾಟೀಲ್ ಸರ್ಗೆ ಗೌರವಪೂರ್ವಕ ಸನ್ಮಾನದ ಮೂಲಕ ಚಿತ್ರತಂಡದಿಂದ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆಯಲ್ಲಿ ಶ್ರೀಯುತ ಪಿ.ಜಿ. ಚೇತನ್ ಕುಮಾರ್, ವಿಶ್ವ ಕನ್ನಡ ಸಾಮ್ರಾಜ್ಯದ ಸಂಸ್ಥಾಪಕ ಅಧ್ಯಕ್ಷರು, ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಅವತ್ತು ನಿಮ್ಮ ಮನೆಗೆ ಬಂದಿದ್ರು. ಅವತ್ತು ಅವ್ರಿಗೆ ವಯಸ್ಸು ಚಿಕ್ಕದಿತ್ತು, ಮತ್ತೆ ಅನುಭವ ಕಡಿಮೆ ಇತ್ತು. ಇವತ್ತು 2025 ಆಗಿದೆ. 20 ವರ್ಷಗಳ ನಂತರ ವೇದಿಕೆ ಮೇಲೆ ನೀವೇ ಬಂದು ಅವ್ರ ಸಿನಿಮಾ ಟೀಸರ್ ನ ಬಿಡುಗಡೆ ಮಾಡಿದಿರಿ. ಇಂತಹ ಒಂದು ಅವಕಾಶದಲ್ಲಿ ಮುಂದೊಂದು ದಿನದಲ್ಲಿ ನಿಮ್ಮ ಆಶೀರ್ವಾದ ಇದ್ರೆ ಒಂದು ಸಿನಿಮಾನ ದೊಡ್ಡ ಮಟ್ಟಕ್ಕೆ ಅವ್ರು ಮಾಡ್ಲಿ, ನೀವೇ ಅದಕ್ಕೆ ಸಹಕಾರ ಮಾಡ್ಲಿ ಅಂತ ನಾನು ಎಲ್ಲರ ಮುಖಾಂತರ ಒಂದು ಬೇಡಿಕೆ ಮಾಡ್ತಿದ್ದೀನಿ. ದಯವಿಟ್ಟು ಇದಾಗಬೇಕು. ಒಂದು ಒಳ್ಳೆ ಸಿನಿಮಾನ, ಕತೆ ಚೆನ್ನಾಗಿದ್ರೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ನಮಗೆ ಭರವಸೆ ಇದೆ. ಮಾಡ್ಲಿ, ಕನ್ನಡದವ್ರು ಬೆಳಿಬೇಕು, ನಿಮ್ಮಂತ ಆಶೀರ್ವಾದ ಇರಬೇಕು ಸರ್. ಒಂದೇ ನಿಮಿಷ ಅಣ್ಣ, ಬಂದ್ ಮತ್ತೆ ಓಡಾಡ್ತಾರೆ ಅಂತ ಅಷ್ಟೇ. ಎಲ್ರಿಗೂ ನಮಸ್ಕಾರ.
ಈಗ ನೀವು ನೋಡಿದ್ರೆ ಟೀಸರ್ ಬಿಡುಗಡೆ ಆಗಿದೆ. ನಮ್ಮ ಸಿನಿಮಾ ಎಲ್ಲ ಹಂತದ ಕೆಲಸ ಮುಗಿಸ್ಕೊಂಡು, ಸೆನ್ಸಾರ್ ಕೆಲಸನ ಮುಗಿಸ್ಕೊಂಡು UA ಸರ್ಟಿಫಿಕೇಟ್ ತಗೊಂಡು ಇವಾಗ ರಿಲೀಸ್ಗೆ ಸಿದ್ಧ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಒಳ್ಳೊಳ್ಳೆ ಸಾಂಗು, ಫೈಟು, ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಈಗ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟ್ ಅಲ್ಲಿ ಒಂದು ಒಳ್ಳೆ ಚಿತ್ರನ ಮಾಡಿದ್ದೀನಿ. ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಲಿ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ, ದಯವಿಟ್ಟು ನೀವು ಬಂದು ನನ್ನ ಟೀಸರ್ ಲಾಂಚ್ ಮಾಡಿ ಅಂತಂದು. ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು. ನಿಮ್ಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಯಶ್ ಸರ್ ಬಂದಿದ್ರು. ಅವರು ಕೂಡ ನಾನು ಭೇಟಿ ಆಗ್ಬಿಟ್ಟು ನನ್ನ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ, ಅಣ್ಣ ಈ ತರ ಎಲ್ಲ ಆಗಿದ್ದೀನಿ, ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನ ನಾನು ತೋರಿಸಿದ್ದೀನಿ ಅಂತಂದು. ಒಳ್ಳೇದಾಗ್ಲಿ ಚಿನ್ನ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿದೆ ಅಂದ್ರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬೇಡ ಆದ್ರು. ಅಣ್ಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ, ನಾನು ಬಹಳ ದಿವಸ ವೇಟ್ ಮಾಡ್ಕೊತಾ ಇದ್ದೀನಿ, ಒಂದು ಟೀಸರು ಅಥವಾ ಆಡಿಯೋ ಲಾಂಚ್ ಅಂತ ಹೇಳಿದೆ. ಅದಕ್ಕೆ ನನ್ನ ಬಗ್ಗೆ ನಿಂಗೆ ಗೊತ್ತಲ್ವಾ ಚಿನ್ನ, ದಯವಿಟ್ಟು ನನ್ನ ಕಾಯ್ಬೇಡ, ನಾನು ತುಂಬಾ ಬಿಸಿ ಇದ್ದೀನಿ, ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು, ನೀನ್ ಮಾಡೋ ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಆರೈಸಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಈ ಮುಖಾಂತರ ತುಂಬ ಧನ್ಯವಾದಗಳನ್ನ ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯಶ್ ಬಾಸ್, ನಿಜವಾಗ್ಲೂ ನೀವು ಕೊಟ್ಟಂತ ಆಶ್ವಾಸನೆ ನನಗೆ ನಿಜವಾಗ್ಲೂ ಖುಷಿ ಆಗಿದೆ. ನೆನಪರಲ್ಲಿ ಪ್ರೇಮ್ ಸರ್ ನಾನು ಕರೆದೆ, ಅವರು ಕೂಡ ಒಳ್ಳೇದಾಗಲಿ, ನಾನು ಔಟ್ ಸೈಡ್ ಇದ್ದೀನಿ, ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ, ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಹಂತದಲ್ಲಿ ಸಿನಿಮಾ ಬಂದಿದೆ. ನಿಮ್ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾನ ತರ್ತೀನಿ. ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಇಬ್ರು ಅಲ್ಲ, ರಾಜಾವಲಿ ಒಬ್ನೇ. ಸೊ ಅವ್ರ ಮಿಸಸ್ ಆಗಿರೋದು ಅದಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಅಂತ ಇಟ್ಟಿದ್ದೀನಿ. ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ. ರಾಜಾವಲಿ ಒಬ್ಬ ನಿಮ್ಗೆ ಗೊತ್ತು, ರಾಜಾವಲಿ ನಮ್ಮ ಸಿನಿಮಾ ರಂಗದ ರಾಜಾವಲಿ ಯಶ್ ಅವರು ಅಂತದ್ದು. ಸೊ ಅವ್ರ ಅಭಿಮಾನಿಯಾಗಿ ಅವನು ನಾಯಕ ಕಥೆಯಲ್ಲಿ ಇರ್ತಾನೆ. ಸೊ ಅವನಿಗೆ ಅವನು ಲೈಫಲ್ಲಿ ಮದುವೆನೇ ಬೇಡ, ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವನಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಲಿ ಅಂತ ಅಲ್ಲಿ ಇದಾಗುತ್ತೆ. ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲ್ಲಿ ಇಟ್ಕೊಂಡಿದ್ದೀನಿ, ದಯವಿಟ್ಟು ಅದು ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ. ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜಾವಲಿ ಹೆಂಡತಿ ರಾಜಾವಲಿನೇ, ಅದು ಹೇಳ್ಬೇಕಾಗಿಲ್ಲ. ಸೊ ಅದನ್ನ ನೀವು ಕೇಳಿದ್ರೆ ಅದು ನಾನು ಹೇಳ್ತಾ ಇದ್ದೀನಿ. ಆತ ರಾಜನ ಹೆಂಡತಿ ರಾಣಿ ಅಂತಾನೆ ಕರೀತಾರೆ. ಸೊ ಹಂಗಾಗಿ ಆತರ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ಸಂಪೂರ್ಣ ಹಳ್ಳಿಯಲ್ಲಿ ನಡೀತಕ್ಕಂತ ಕತೆ. ಶೂಟಿಂಗು ನಮ್ಮ ಉಳಿಯಾರು, ಚಿಕ್ಕನಾಯಕನಹಳ್ಳಿ, ಮದ್ದೂರು, ಮಂಡ್ಯ, ಈ ಕಡೆ ಮೈಸೂರು ಬೆಲ್ಟ್ ಅಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿದ್ದೀನಿ. 4 ಸಾಂಗ್ ಇದೆ. ಟೆಕ್ನಿಕಲ್ ಆಗಿ ನಮ್ಗೆ ನಮ್ಮ ಎಡಿಟರ್ KM ಪ್ರಕಾಶ್ ಅವರು ಇದ್ದಾರೆ. ಅದಾದ್ಮೇಲೆ ಮ್ಯೂಸಿಕ್ ವಿನು ಮನಸ್ ಅವರು, ಅವ್ರಿಗೂ ನಾನು ಕರೆದಿದ್ದೆ. ಒಂದು ಯಾವ್ದೋ ಒಂದು ಸಿನಿಮಾ ತುಂಬಾ ಅರ್ಜೆಂಟ್ ಇದೆ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮ್ ಅದೆಲ್ಲ ಪರಿಚಯ ಮಾಡಿಸ್ಕೊಟ್ಟಿದೆ, ಗಿರೀಶ್ ಅಂತ ಹೇಳ್ಬಿಟ್ಟು, ರಂಜಿತ್ ಅಂತ ಇಬ್ರು ಮಾಡಿದ್ದಾರೆ. ಒಂದು ಒಳ್ಳೆ ಟೆಕ್ನಿಕಲ್ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಹೀರೋಯಿನ್ ಅವರು ಶ್ರುತಿ ಬಬಿತಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಸೊ ಬರೋವಾಗ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಬಿಡುಗಡೆ ಇನ್ನೊಂದು 2 ಮಂತ್ಸ್ ಅಲ್ಲಿ ನಾನು ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಇಟ್ಕೊಂಡು ಅದಾದ ನಂತರ ನಾನು ಬಿಡುಗಡೆಗೆ ಬರ್ತೀನಿ. ಎಲ್ಲ ರೆಡಿ ಇದೆ, ಫಸ್ಟ್ ಕಾಪಿ ರೆಡಿ ಇದೆ, ಸೆನ್ಸರ್ ಆಗಿ ಆಲ್ರೆಡಿ UA ಬಂದಿದೆ, ಬಿಡುಗಡೆಗೆ ಸಿದ್ಧ ರೆಡಿ ಇದ್ದೀನಿ, ಇಟ್ಕೊಂಡಿದ್ದೀನಿ. ಸುಮಾರು ಜನನೇ ಇದ್ದಾರೆ ಸರ್. ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಲ್ವಾ, ನಾನು ಆಕ್ಚುಲಿ ಅದು ನನ್ನ ಪಾಯಿಂಟ್ ಹೇಳಲೇಬೇಕಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ನಿರ್ಮಾಪಕರು ವನರಾಜ್ ಅಂತಿದ್ದಾರೆ. ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್, ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನಿಂದ 100 ಜನ ನಿರ್ಮಾಪಕರು ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಸಿನಿಮಾದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ನಿಮ್ಗೆ ನೋಡಿರ್ಬೋದು ಹಳೆ ಕಾಲದಲ್ಲಿ ಯಾರಾದ್ರೂ ನನ್ನ ಡಾಕ್ಟರ್ ರಾಜಣ್ಣ ಅವ್ರ ಸಿನಿಮಾ ನೋಡಿದ್ರೆ ಏನಾದ್ರು ಒಂದು ಮಾದರಿ ಇರ್ತಿತ್ತು ಅಂತ, ಇನ್ನೊಬ್ಬ ದೊಡ್ಡ ಸಿನಿಮಾಗಳು ನೋಡಿದ್ರೆ ಒಂದು ಮಾದರಿ, ಅದು ಇಟ್ಕೊಂಡ್ರೆ ಜನ ಬದಲಾಗ್ಬೋದು ಅಂತಂದು. ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಒಂದು ವಿಧವಾದ ಯೂತ್ ನಿಮ್ಗೆ ಡೈವರ್ಟ್ ಆಗ್ತಾ ಇದ್ದಾರೆ.
ಸೊ ನಮ್ಗೆ ಜನಸೇವೆ ಆಗಿರ್ಬೋದು, ಹಳ್ಳಿ ವಾತಾವರಣ ಆಗಿರ್ಬೋದು, ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್. ನಮ್ಮ ಬರೀ ಮನೆ ಮಾತ್ರ ಅಲ್ಲ, ಊರು ಹಳ್ಳಿ ಎಲ್ಲ ಅಂತ ಇರುತ್ತೆ ಅಂತ ಇದೆ. ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಒಂದು ಸಮಾಜ ಸೇವೆನೂ ಒಂದು ಗುರಿ ಒಬ್ಬ ಮನುಷ್ಯನಿಗೆ ನಾನು ಪಾಯಿಂಟ್ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸಣ್ಣದಾಗಿ ನಾನು ಒಂದು ಸಮಾಜ ಸೇವೆ ಹೇಗೆ ಮಾಡ್ಬೋದು ಅಂತ ಹೇಳಿದೆ. ಹಾ, ಹೌದು, ಖಂಡಿತವಾಗ್ಲು. ಬನ್ನಿ, ದಯವಿಟ್ಟು ನಮ್ಗೆ ಎಷ್ಟು ಇಂಪಾರ್ಟೆಂಟ್, ಅತಿಥಿ ದೇವೋಭವ ಅಂತಾರೆ. ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ, ನಿಜವಾಗ್ಲೂ ನಮ್ಗೆ ಖುಷಿ. ಹಾಗಾಗಿ ಈಗ ನಮ್ಮ ನಿರ್ಮಾಪಕರು ಮಂಜುರಾಜಣ್ಣ ಅವರು ನಮ್ದು ಬಗ್ಗೆ, ಚಿತ್ರದ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಿಸ್ಟರ್ಸ್ ಅಂಡ್ ಮಿಸ್ಟರ್ಸ್ ರಾಜಾವಳಿ ಲಾಂಛನೆಯ ಒಂದು ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ವನರಾಜ್ ಅವರಿಗೆ ಮೊದಲನೇ ಬಾರಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರು 100 ವರ್ಷ ಒಳ್ಳೆ ಆರೋಗ್ಯ, ಆಯುಸ್ಸು ಕಾಪಾಡಲಿ. ಅವ್ರು ಏನು ಇವತ್ತು ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ ನಟನಾಗಿ, ದೊಡ್ಡದಾಗಿ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀವಿ, ಆಶೀರ್ವಾದವನ್ನು ಕೂಡ ಮಾಡ್ತಾ ಇದೀವಿ. ಇವತ್ತು ನೀವೆಲ್ಲ ನೋಡಿದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಬಹಳ ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದೀವಿ. ವಾರದಲ್ಲಿ 5-6 ಫಿಲ್ಮ್ಗಳು ರಿಲೀಸ್ ಆದ್ರೂ ಕೂಡ ಒಂದು ವಾರ ಕೂಡ ಓಡದಿರೋ ಪರಿಸ್ಥಿತಿ. ಹಿಂದೆ ಎಲ್ಲ 25 ವಾರ ಈ ತರ ಇದು. ಇವಾಗ 25 ದಿವಸ ಅಂದ್ರೆ ದೊಡ್ಡ ಗ್ರೇಟ್ ಆಗ್ಬಿಟ್ಟಿದೆ. ರಾಜ್ಕುಮಾರ್ ಫಿಲಂ ಅವರು, ನಮ್ಮ ಅನಂತ್ನಾಗ್ ಅವ್ರ ಫಿಲಂ ಅವರು, ವಿಷ್ಣುವರ್ಧನ್ ಫಿಲಂ ಅವ್ರದೆಲ್ಲ 11 ವರ್ಷ ಹಿಂಗೆಲ್ಲ ವರ್ಷಗಟ್ಟಲೆ ಓಡೋದು. ಆತರ ಥೀಮ್ ಇರೋದು, ಸಬ್ಜೆಕ್ಟ್ ಇರೋದು. ಈ ಸಬ್ಜೆಕ್ಟ್ ಅಲ್ಲಿ ಹೋಗ್ಬೇಕು ನಾವು. ಜನ ಫ್ಯಾಮಿಲಿ ಕುಂತ್ಕೊಂಡು ನೋಡುವಂತ ಚಲನಚಿತ್ರಗಳನ್ನ ತೆಗಿಬೇಕು ಅನ್ನೋದು ನಮ್ಮ ವನರಾಜ್ ಅವರ ಆಶ್ರಯ ಅವರು. ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲ ನಮ್ಮ ಪತ್ರಕರ್ತಿದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದೀರಾ, ಇಂಥ ಯುವಕರಿಗೆ ಪ್ರಚಾರ ಜಾಸ್ತಿ ಕೊಟ್ಟೆ ಆಶೀರ್ವಾದ ಮಾಡಿ. ಮತ್ತೆ ಎಲ್ಲ ಸ್ನೇಹಿತರು ಒಬ್ಬೊಬ್ಬರಿಗೆ ಹೇಳಿ ಎಲ್ಲರೂ ಕೂಡ ಈ ಒಂದು ಚಲನಚಿತ್ರ ಚೆನ್ನಾಗಿ ಓಡೋ ತರ ಮಾಡಿದ್ರೆ ಯುವಕನಿಗೆ ನಾಳೆ ಮುಂದಿನ ದಿನಗಳು ನಮ್ಗೆ ಬೇಕು, ನಟರುಗಳು ಬೇಕು. ಇವಾಗ ಬಹಳ ಜನ ಎಲ್ಲ ನಮ್ಮಲ್ಲಿ ಅವಕಾಶ ಇಲ್ಲದೆ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ. ಈಗ ನೋಡಿ, ನಮ್ಗೆ ಪಕ್ಕದಲ್ಲಿ ನಾಗರಾಜ್ ಅವರು, ಚೆನ್ನ ಅಂತ ನಾವು ರಾಜ್ಕುಮಾರ್ ಜೊತೆ ಇರ್ತಾರಲ್ಲ, ಅವ್ರ ಸಹೋದರ ಅವರು ತೆರೆಮರೆಯಲ್ಲಿ ಚಲನಚಿತ್ರ ಇಂಥ ಯುವಕರಿಗೆ ಪ್ರೋತ್ಸಾಹ ನೀಡ್ತಾರೆ. ಚೆನ್ನಣ್ಣವರು ಇವತ್ತು ಶಿವರಾಜ್ಕುಮಾರ್ ಜೊತೆ ಇದ್ದಾರೆ. ಅವರು ನಿಮ್ಗೆಲ್ಲ ಗೊತ್ತೇ ಇದೆ. ಇವರು ರಾಜ್ಕುಮಾರ್ ಅವರು ಆದಿಲೇ ಹೋಗ್ತಾರೆ. ಇವರು ಈ ತರದವರಲ್ಲ. ಇವತ್ತು ನೋಡಿ, ಇವತ್ತು ವನರಾಜ್ ಅವರಿಗೆ ಅವ್ರೇನು ತೋರಿಸ್ಕೊಳ್ಳೋದು, ಸನ್ಮಾನ ಮಾಡ್ಕೊಳ್ಳೋದೇನಿಲ್ಲ. ಅದೇ ರೀತಿ ನಮ್ಮ ಮುನ್ರಾಜ್ ಅವರು ಎಷ್ಟೋ ಫಿಲಮ್ಗಳನ್ನ ತೆಗೆದಿದ್ದಾರೆ. ಅವರು ಈಗ ನಮ್ಗೆ ಹೊರಗಡೆ ಹೋದಾಗ ಹೇಳ್ತಾ ಇದ್ರು, ಇವರೆಲ್ಲ ನಮ್ಗೆ ಅನ್ನದಾತರು, ನಮ್ಗೆ ನೋಡಿ ಏನು ಗೊತ್ತಿಲ್ಲ, ಸುಮ್ಮನೆ ಕುಂತಾರೆ ಇವರೆಲ್ಲ ನಮ್ಗೆ ಅನ್ನದಾತರು, ನಾವು ಯಾವತ್ತೂ ಮರೆಯಂಗಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೆಡ್ಡಿ ಅವ್ರ ಬಗ್ಗೆ ಅವಲೇ ವನರಾಜ್ ಅವರು ಹೇಳ್ತಾ ಇದ್ರು, ನಮ್ಗೆಲ್ಲ ಬಹಳ ಆಶೀರ್ವಾದ ಮಾಡಿದ್ದಾರೆ ಅಂತ. ಹಾಗಾಗಿ ವೇದಿಕೆ ಮೇಲೆ ಕುಂತಿರೋ ಅಷ್ಟು ಜನ ಎಲ್ಲ ಹಿರಿಯ ಕಲಾವಿದರುಗಳಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಲನಚಿತ್ರದಲ್ಲಿ ಇರಲಿ. ಬೇರೆ ಭಾಷೆಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಾವು ಬಹಳ ಇದ್ರ ಹೋಗ್ತೇವೆ. ನಾವೆಲ್ಲ ಕನ್ನಡ ಚಳವಳಿಯಿಂದ ಬಂದಿರೋರು. ಒಂದ್ ಕಾಲದಲ್ಲಿ ಕನ್ನಡ ಫಿಲಮ್ ಒಂದ್ ಥಿಯೇಟರ್ಗೆ ಹಾಕಿದ್ರೆ ಎಷ್ಟು ಸ್ಟಾರ್ಗಳು ಹೋಗ್ತಾ ಇದೆ ನೋಡಿದ್ರೆ ನೀವೆಲ್ಲ. ಎಷ್ಟು ಸ್ಟಾರ್ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಥಿಯೇಟರ್ಗಳು ಸ್ಟಾರ್ಗಳನ್ನ ಕಟ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಹಾಲಾಭಿಷೇಕ ಮಾಡ್ತಾ ಇದ್ರು. 25 ಓಡ್ಲಿ, ಇದು 1 ವರ್ಷ ಓಡ್ಲಿ, 2 ವರ್ಷ ಓಡ್ಲಿ ಅಂತ ಹಿರಿಯವರು ಆಶೀರ್ವಾದ ಮಾಡ್ತಾ ಇದ್ರು. ಇವತ್ತು ನಾವೆಲ್ಲ ಬೇರೆ ಭಾಷೆಗಳಿಗೆ ಕ್ಷಣಿಕ ಸುಖಕ್ಕೆ ಬಲಿ ಆಗ್ತಾರೆ. ಹಂಗಲ್ಲೇ ಬೇರೆ ಭಾಷೆಗಳ ಬಗ್ಗೆ ಆಕರ್ಷಿತರಾಗಿ ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ಚಲನಚಿತ್ರವನ್ನೇ ನಾವು ಮರಿತಾ ಇದೀವಿ. ನಾವು ದಯವಿಟ್ಟು ಇನ್ನು ಮುಂದೆ ಆದ್ರೂ ನಾವು ನಮ್ಮ ಕನ್ನಡ ಭಾಷೆ, ನಿಮ್ಗೆ ಗೊತ್ತಿಲ್ಲ, ಎಲ್ಲಾ ಭಾಷೆಗಿಂತ ಕನ್ನಡ ಭಾಷೆ ಬಹಳ ಶ್ರೇಷ್ಠವಾದದ್ದು. 2500 ಇತಿಹಾಸ ಕನ್ನಡ ಭಾಷೆ ಇದೆ. ಕನ್ನಡ ಭಾಷೆ ಅದಕ್ಕೆ ನೋಡಿ, ನಾವು ಕನ್ನಡ ಅಂದ್ರೆ ಅರ್ಥ ಇದೆ ಗೊತ್ತಿಲ್ಲ. ಕನ್ನಡ ಅಂದ್ರೆ ನಾವೆಲ್ಲ ಹೆಂಗ್ ಗೊತ್ತಾ, ನಾವು ಎಲ್ಲಾ ಭಾಷೆಯವ್ರನ್ನ ಮಂದಿ ತಪ್ಕೊಳ್ತೀವಿ. ನಾವು ಎಲ್ಲಾರು ಬೆಳೆಯಕ್ ಬಿಡ್ತೀವಿ. ಆದ್ರೆ ಬೇರೆ ಭಾಷೆಯವರು ನಮ್ಮನ್ನ ಬೆಳೆಯಕ್ ಬಿಡಲ್ಲ. ನಮ್ ಬಗ್ಗೆ ಅಭಿಪ್ರಾಯ ಕನ್ನಡ ಅಂದ್ರೆ ಕ ಅಂದ್ರೆ ಕರುಣೆಯ, ನಾ ಅಂದ್ರೆ ನಲ್ಮಯ, ಡ ಅಂದ್ರೆ ಡಮುರಗ. ಅಂದ್ರೆ ನಮ್ಮ ಕನ್ನಡದವರು ಕರುಣೆ, ಪ್ರೀತಿ, ವಿಶ್ವಾಸ ಇದೆ. ಎಲ್ಲರನ್ನು ಪ್ರೀತಿ, ವಿಶ್ವಾಸ, ನಲ್ಮೆಯಿಂದ ತಪ್ಕೊಳ್ತೀವಿ ನಾವು. ಆ ಭಾವನೆ ಅವ್ರಿಗೆ ಬರಲ್ಲ. ಇರಪ್ಪ, ಕನ್ನಡದವ್ರು ನಮ್ಗೆ ಆಶ್ರಯ ಕೊಟ್ಟವ್ರೆ, ನಾವು ಇಲ್ಲಿ ಭಾಷೆಗೆ ಗೌರವ ಕೊಡಬೇಕು, ಇಲ್ಲಿ ಧರ್ಮಕ್ಕೆ ಗೌರವ ಕೊಡಬೇಕು, ಇಲ್ಲಿ ನೀರು ಕುಡಿತಾ ಇದೀವಿ, ಅನ್ನ ತಿಂತಾ ಇದೀವಿ, ಇಲ್ಲಿ ಗೌರವ ಕೊಡಬೇಕು. ಬೇರೆ ಭಾಷೆಯವರಿಗಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲೇನೆ ತೆಲುಗು, ತಮಿಳುಗಳು 100 ದಿವಸ ಓಡ್ತವೆ. ನಮ್ಮ ಕನ್ನಡ ಚಲನಚಿತ್ರಗಳು 1 ವಾರ ಓಡೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇಂಥ ಒಬ್ಬ ಯುವಕಮಲ್ಲಿ ಇರ್ಲಿ ಅಂತ ಹೇಳಿ ಬಹಳ ಮಾತಾಡ್ಲಿಕ್ಕೆ. ಯಾಕಂದ್ರೆ ಮೀಡಿಯಾದವ್ರು ಅವಲೇನೆ ಲೇಟ್ ಆಯ್ತು. ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ, ಜಲ್ದಿ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ವನರಾಜ್ ಮೇಲೆ ಇರ್ಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ. ವನರಾಜ್ ಅವರು ಹಳೆ ನಿರ್ಮಾಪಕರು, ಅವರು 1-2 ಮಾತಾಡಲಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ಮಾಜಿ ಮಹಾಪೌರರು ಮತ್ತು ಹೊನ್ನಪ್ಪನವರು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು,
ಇವತ್ತು ಹೊನ್ನಪ್ಪನವರ ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ಇಷ್ಟೊತ್ತು ಅಣ್ಣವರು ಹೇಳ್ದಾಗೆ ಕನ್ನಡ ಚಿತ್ರಗಳನ್ನ ಸಾಕಷ್ಟು ಕಡಿಮೆಗಳಾಗ್ತಾ ಇದೆ. ಯಾಕಂದ್ರೆ ಹೀರೋ ಮೇಲೆ ಕತೆ ಮಾಡಬಾರ್ದು, ಕಥೆಯನ್ನು ಹೀರೋ ಮಾಡಬೇಕು. ಕಥೆಯನ್ನು ಹೀರೋ ಮಾಡಿರುವಂತ ಸಿನಿಮಾ ಯಾವುದು ಫೈಲ್ಯೂರ್ ಆಗಿಲ್ಲ. ಹಾಗಾಗಿ ಇವತ್ತು ಒಳ್ಳೆ ಕಥೆಗಳನ್ನ ಮಾಡಿ, ಇವತ್ತು ಕೂಡ ಯಾರು ಮೇಲ್ಮಟ್ಟದಿಂದ ಕೆಳಗಡೆ ಬಂದಿಲ್ಲ, ಕೆಳಗಡೆ ಮಟ್ಟದಿಂದಲೇ ಎಲ್ಲ ಮೇರೋರು. ಪ್ರತಿಯೊಬ್ಬ ಹೀರೋಗಳು ಕೂಡ ನಾವೆಲ್ಲ ನೋಡಿದೀವಿ. ಯಾರು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂದವರು ಯಾರು ಇಲ್ಲ. ಎಲ್ಲ ಸಣ್ಣ ಸಣ್ಣದಾಗಿ ಬೆಳ್ಕೊಂಡಿಬಿಟ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ಇವತ್ತು ಇಂದು ಕೂಡ ತಿರುಗಿ ನೋಡ್ತಾ ಇಲ್ಲ. ಆ ತರ ಆಗ್ಬಾರ್ದು. ಪ್ರತಿಯೊಬ್ರು ಹೀರೋ ಕೂಡ ಕಡೆವರೆಗೂ ಹೀರೋ ಆಗಿ ಉಳ್ಕೋಬೇಕು ಜನಗಳ ಮನಸ್ಸಲ್ಲಿ. ಯಾವತ್ತು ಕೂಡ ನಾವು ದೊಡ್ಡವರಾದ್ವಿ, ದೊಡ್ಡ ಸಿನಿಮಾ ಬಂತು, ನಾವು ಮುಂದೆ ಹಿಂದೆ ಇದ್ದವ್ರು ನಾವು ಮರಿಬೇಡ್ದು. ಯಾವತ್ತು ಕೂಡ ನಾವ್ ಏನು ಇಲ್ದಾಗ ನಮ್ ಜೊತೆಲಿ ಇರ್ತಾರಲ್ಲ ಅವ್ರನ್ನ ನಾವು ಫಸ್ಟ್ ಮರಿಬೇಡ್ದು. ನಮ್ಗೊಂದು ಅಧಿಕಾರ ಬರ್ಲಿ, ನೀನ್ ದೊಡ್ಡ ಹೀರೋ ಆದಾಗ ಸಾಕಷ್ಟು ಅಭಿಮಾನಿಗಳು ಸಿಗ್ತಾರೆ. ಅವ್ರ ಜೊತೆಗೂ ನಮ್ಮನ್ನು ಕೂಡ ನಮ್ಮ ಹಳೆಯ ಸ್ನೇಹಿತರುಗಳ ಜೊತೆಲಿ ಇಟ್ಕೊಂಡು ಮುಂದೆ ಸಾಗೋದಕ್ಕೆ ಅವಕಾಶಗಳನ್ನ ತಗೊಂಡು ಹೋದ್ರೆ ಇವತ್ತು ಎಲ್ಲಾ ಸಿನಿಮಾಗಳು ಕೂಡ, ಎಲ್ಲಾ ಹೀರೋಗಳು ಕೂಡ ಬಹಳ ಎತ್ತರಕ್ಕೆ ಬೆಳೀತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು, ಪ್ರತಿಯೊಬ್ಬರು ಹೀರೋ ಕೂಡ ಪುನೀತ್ ರಾಜ್ಕುಮಾರ್ ಅಂತವ್ರು ಆಗ್ಬೇಕು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಒಂದು ಕತೆ ಕೊಟ್ರೆ ಆ ಕತೆಗೆ ತಕ್ಕಾಗಿ ಅವ್ರು ಪ್ರಿಪೇರ್ ಆಗ್ತಾ ಇದ್ರು. ಕತೆ ಓದ್ಬಿಟ್ಟು ಆ ಕತೆಗೆ ಯಾವ ರೀತಿಲಿ ನಾವು ಪ್ರಿಪೇರ್ ಆಗ್ಬೇಕು, ಯಾವ ರೀತಿಲಿ ಬಾಡಿ ಡೆವಲಪ್ ಮಾಡ್ಬೇಕು, ಯಾವ ರೀತಿಲಿ ನಾವು ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಕಥೆನ ಓದ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಾ ಇದ್ರು. ಈಗ ಕೆಲವರು ಕತೆ ಕೇಳೋದೇ ಇಲ್ಲ, ಅಡ್ವಾನ್ಸ್ ಕೊಟ್ಟರು ಸಾಕು ಸಿನಿಮಾ ಮಾಡ್ತೀನಿ ಅಂತಾರೆ. ಆದ್ರಿಂದನೇ ಸಿನಿಮಾಗಳು ಫೈಲ್ಯೂರ್ ಆಗ್ತಾ ಇರೋದು. ಅದಕ್ಕೋಸ್ಕರ ಮುಂದಕ್ಕೆ ಆ ತರ ಆಗೋದು ಬೇಡ. ಪ್ರತಿಯೊಬ್ರು ಪುನೀತ್ ರಾಜ್ಕುಮಾರ್ ತರ ಬೆಳೀಲಿ. ಪ್ರತಿಯೊಬ್ರು ಅವರ ಹೃದಯದಲ್ಲಿ ಯಾವ ರೀತಿ ಜನಗಳನ್ನ ತಪ್ಪಿಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯಲ್ಲಿ ಎಲ್ಲರೂ ಕೂಡ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹುಚ್ಚಪ್ಪಣ್ಣವರು ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಮೀಡಿಯಾವರು ಕೂಡ ಬಂಧುಗಳು ಇವತ್ತು ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ನಮ್ಮನ್ನು ಬೆಳೆಸೋದು ನೀವೇ, ಕೆಳಗಡೆ ಹಾಕೋದು ನೀವೇ. ಯಾಕಂದ್ರೆ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ನೀವು ಕೂಡ ಈ ತರ ಒಂದು ಹೊನ್ನಪ್ಪ ಅಂತವ್ರನ್ನ ನಾನು ಮುನಿಯಾ ಪ್ರೊಡ್ಯೂಸರ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೊನ್ನಪ್ಪ ಕೆಲಸ ಮಾಡ್ತಾ ಇದ್ರು. ವಿದ್ಯಾರ್ಥಿ ಮಾಡಿದ್ವಿ. ಈ ತರ ನಮ್ಮ ಕೈಲಿ ಆದಷ್ಟು ಸಿನಿಮಾಗಳಿಗೆ ಎಲ್ಲರಿಗೂ ಕೂಡ ಇವತ್ತು ನಾವು ಸಿನಿಮಾ ಮಾಡ್ಲಿಲ್ಲ ಅಂದ್ರೂ ಕೂಡ ಇವತ್ತು ನಮ್ಮ ಸಿನಿಮಾದಲ್ಲಿ ಮಾಡಿದಂತ ಎಲ್ಲಾ ಆರ್ಟಿಸ್ಟ್ ಕೂಡ ಇವತ್ತು ಕೂಡ ನಮ್ಮ ಜೊತೆಲಿ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ಸೋನಾರಾಜ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸಾರ್ ಹೇಳಿದಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕಥೆನೇ ಒಂದು ಹೀರೋ ಆಗ್ಬೇಕು. ಸೊ ಇವತ್ತು ಅವ್ರ ಕತೆ ನಾನು ಆಕ್ಚುಲಿ ಅವ್ರ ಸಿನಿಮಾ ಆಲ್ರೆಡಿ ನೋಡಿದ್ದೀನಿ ನಾನು. ತುಂಬಾ ಅದ್ಭುತವಾಗಿ ಬಂದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಮತ್ತೆ ಅವ್ರ ಪರಿಶ್ರಮಕ್ಕೆ ದೇವರ ಬೆಂಬಲ, ದೇವರ ಆಶೀಸ್ ಇರಲಿ ಅಂತ ಓಂ ಗುರುಭ್ಯೋ ನಮಃ. ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಎಲ್ಲರೂ ತುಂಬಾ ನನಗೆ ಪ್ರೋತ್ಸಾಹ ಮಾಡಿ ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇನ್ನೊಂದು ವಿಷಯ ಹೇಳ್ಬೇಕು. ಬಂಧು ಮಿತ್ರರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು ಅಣ್ಣವರು. ಥ್ಯಾಂಕ್ ಯು. ಅದರಲ್ಲಿ ಸ್ವಲ್ಪ ಜನ ಇಲ್ಲಿ ಬಂದಿದ್ದಾರೆ ನನಗೆ ಪ್ರೋತ್ಸಾಹ ನೀಡಕ್ಕೆ. ನಾನು ಗಾಯತ್ರಿ ದೇವಿ ಪಾರ್ಕ್ ಅಲ್ಲಿ ದಿನ ಬೆಳಿಗ್ಗೆ ಸೇರ್ತೀವಿ. ಅಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ನಮ್ಮ ನಿಜವಾಗ್ಲೂ ಹೇಳ್ತೀನಿ, ಸೆನ್ಸರ್ ಆಗ್ಬೇಕಾಗಿತ್ತು. ಅಮೌಂಟ್ ಬಹಳ ಇದಾಗಿತ್ತು. ಏನ್ ಮಾಡ್ಕೊಂಡಿದ್ಯಪ್ಪ ಅಂದ್ರು. ಅಣ್ಣ ಹಿಂಗೆಲ್ಲ ಬಂಧು ಮಿತ್ರರು ಸೇರಿ ಮಾಡ್ಕೊಂಡಿದ್ದೀನಿ ಅಂದೆ. ಸೊ ಹಂಗಾಗಿ ನಮ್ಮ ಜಯಕುಮಾರ್ ಅಣ್ಣ ಅವರು ನನಗೆ ಸಾಥ್ ಕೊಟ್ಟರು. ನಿಜವಾಗ್ಲು ನಾನು ಇದೀನಪ್ಪ ನಿನ್ ಜೊತೆ ಅಂತ. ಸೊ ಖಂಡಿತವಾಗ್ಲೂ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ಈಗ ಇದೇ ತರ ತುಂಬಾ ಜನ ನನಗೆ ನನ್ನ ಸಿನಿಮಾ ಕೇಳಿನೇ ನನಗೆ ಹೆಲ್ಪ್ ಆಗಿ ನಾನು ನಿಮ್ ಜೊತೆ ಒಬ್ಬ ಇರ್ತೀನಪ್ಪ ಅಂತ ಹೇಳಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ದಯವಿಟ್ಟು ಈಗ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ನಮ್ಮ ಅಣ್ಣವ್ರು ಬಂದಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಖಂಡಿತ ನಮ್ಮ ವಿಶ್ವ ಕನ್ನಡ ಸಂಘದ ಅಧ್ಯಕ್ಷರು ನಮ್ಮ ಚೈತನ್ಯ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಾನು ಪ್ರೀತಿಯನ್ನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ